ಫ್ರೆಂಡ್ಸ್, ಮತ್ತೊಂದು KASಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು KAS ಮೇನ್ಸ್ ಹಿಸ್ಟ್ರಿ ವಿಚಾರವಾಗಿ ಮಾತಾಡ್ತಾ ಹೋಗ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತು ಅದನ್ನು 2014, 2015 ಮತ್ತು 2021ರಲ್ಲಿ ನಡೆದಿರ್ತಕ್ಕಂಥ KAS ಮೇನ್ಸ್ ಹಿಸ್ಟ್ರಿ ವಿಭಾಗದ ಪತ್ರಿಕೆಗಳನ್ನು ನಾವು ನೋಡ್ತಾ ಹೋಗೋಣ. ಇದರಿಂದ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಏರಿಯಾವನ್ನು ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕು ಮತ್ತು ಯಾವ ರೀತಿ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ, ನಮ್ಮ ಅಪ್ರೋಚ್ ಹೇಗಿರಬೇಕು ಎಲ್ಲವೂ ಕೂಡ ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಸೊ ಹಾಗಾದರೆ ಬನ್ನಿ, ಫಸ್ಟು 2014ರ ಮೇನ್ಸ್ ಹಿಸ್ಟ್ರಿ ಪೇಪರನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಸತ್ಯಶೋಧಕ ಸಮಾಜವು ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಪ್ರತಿಪಾದಿಸಿದ ಚಿಂತನೆ ಮತ್ತು ಕಟ್ಟಿದ ಚಳುವಳಿಯನ್ನು ಚರ್ಚಿಸಿರಿ. ಇದು ನೇರವಾಗಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಎರಡನ್ನೂ ಕೂಡ ಕವರ್ ಮಾಡಿಕೊಳ್ಳುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಭಾರತ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ. ಸತ್ಯಶೋಧಕ ಸಮಾಜ ಯಾವುದು ಆತ್ಮಾರಾಮ್ ಪಾಂಡುರಂಗ್ ಮತ್ತು ಜ್ಯೋತಿರಾವ್ ಬಾಪುಲೆ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆಯ ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂಥ ಕೆಳವರ್ಗಗಳು ಹೇಗೆ, ಶೋಷಿತ ವರ್ಗಗಳು ಹೇಗೆ ಅಪ್ಲಿಫ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಈ ಕ್ವಶನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಒಂದು ಕ್ವಶನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ನಡೆದಿರ್ತಕ್ಕಂತಹ ಕಾಲಘಟ್ಟದಿಂದ ಒಂದು ಕ್ವಶನನ್ನು ಎತ್ತಿದ್ದಾರೆ 2014ರಲ್ಲಿ. ಹಾಗೆ ಎರಡನೇ ಕ್ವಶನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಸಂಪೂರ್ಣ ಕ್ರಾಂತಿಯ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿ ಸಮಕಾಲೀನ ಭಾರತದ ಸಾಮಾಜಿಕ ರಾಜಕೀಯ ಬದುಕಿನಲ್ಲಿ ಅದರ ಮಹತ್ವ ಕುರಿತು ಬರೆಯಿರಿ ಅಥವಾ ವಿವರಿಸಿರಿ. ಸಂಪೂರ್ಣ ಕ್ರಾಂತಿ ಯಾವಾಗ ಅಂತ ಹೇಳಿದ್ರೆ 1970ಯಲ್ಲಿ JP ಮೂವ್ಮೆಂಟ್ ಅನ್ನೋದು ದೊಡ್ಡದಾಗಿ ಕಾಣುತ್ತಲ್ಲ. JP ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ಸಂಪೂರ್ಣ ಕ್ರಾಂತಿ ಅಥವಾ ಟೋಟಲ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಒಂದು ಬಿಹಾರದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸಂಪೂರ್ಣ ಕ್ರಾಂತಿ ಅಂದರೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ದುರಾಡಳಿತವನ್ನು ಅದನ್ನು ಧಿಕ್ಕರಿಸಿ ಭಾರತ ಸರ್ಕಾರ ವಿರುದ್ಧವಾಗೂ ಕೂಡ ಈ ಒಂದು ಕ್ರಾಂತಿಯನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಕ್ವಶನ್ ಎಲ್ಲಿಂದ ಎತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 1950 ಆನ್ವರ್ಡ್ಸ್, ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನೋ ಒಂದು ಕಾಲಘಟ್ಟದ ನಂತರದಲ್ಲಿ ಬಂದಿರತಕ್ಕಂಥ ಕ್ವಶನ್. ಸತ್ಯಶೋಧಕ ಸಮಾಜ ನಮಗೆ 19ನೇ ಶತಮಾನದ ಸ್ವಲ್ಪ ಪೂರ್ವದಿಂದ ಎತ್ತಿರ್ತಕ್ಕಂಥ ಒಂದು ಕ್ವಶನ್ನು. ಸಂಪೂರ್ಣ ಕ್ರಾಂತಿ ಅಂತ ಹೇಳಿದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಂತರ ಎತ್ತಿರ್ತಕ್ಕಂಥ ಕ್ವಶನ್. ಆಮೇಲೆ ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೊ ಇವಾಗ ನೇರವಾಗಿ ಕರ್ನಾಟಕ ಇತಿಹಾಸಕ್ಕೆ ಕೈ ಹಾಕಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಒಂದು ಮನೆತನ ಅಥವಾ ಒಂದು ರಾಜವಂಶ ಯಾವುದು ಅಂತ ಹೇಳಿದ್ರೆ ರಾಷ್ಟ್ರಕೂಟ. ಈ ರಾಷ್ಟ್ರಕೂಟರ ಕಾಲದ ವಾಸ್ತುಶಿಲ್ಪ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಅಜಂತ ಎಲ್ಲೋರ ಕೈಲಾಸನಾಥ್ ದೇವಾಲಯ, ಎಲಿಫೆಂಟಾ ದೇವಾಲಯ. ಸೊ ಈ ಕಡೆ ಇರ್ತಕ್ಕಂಥ ದೇವಾಲಯಗಳ ಶಿಲ್ಪಕಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಶಿಲ್ಪಕಲೆಗಳಲ್ಲಿ ನಾವು ಹಿಂದೂ ಧರ್ಮದ್ದಾಗಲಿ, ಜೈನ ಧರ್ಮದ್ದಾಗಲಿ, ಬೌದ್ಧ ಧರ್ಮದ್ದಾಗಲಿ ಈ ಮಿಕ್ಸನ್ನು ಕೂಡ ನಾವು ಇದರಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗ್ತದೆ. ಇದು ನೇರವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆ ಅನ್ನೋದಿದ್ದಿಲ್ಲ ಅಥವಾ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಅನ್ನೋ ಒಂದು ವಿಷಯದ ಮೇಲೆ ಬಂದಿರತಕ್ಕಂಥ ಒಂದು ಕ್ವಶನ್. ಇದು ರಾಜಕೀಯ ಹಿನ್ನೆಲೆಯಲ್ಲಿಲ್ಲ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬರುತ್ತೆ. ಅದಾದಮೇಲೆ ಕರ್ನಾಟಕದಲ್ಲಿ ಸೂಫಿ ಚಳುವಳಿ ಬೆಳವಣಿಗೆಗೆ ಕಾರಣಗಳೇನು. ಸೊ ಹೆಂಗೆ ಹಿಂದೂ ಧರ್ಮದಲ್ಲಿ ಭಕ್ತಿ ಮೂವ್ಮೆಂಟ್ ಇಲ್ಲಾಂದರೆ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಹೆಂಗೆ ಬಂತೋ ಹಾಗೆ ಮುಸಲ್ಮಾನರಲ್ಲೂ ಕೂಡ ಅವರ ಪದ್ಧತಿಯ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಅನಾಚಾರಗಳನ್ನು ಸುಧಾರಣೆಗಳಿಗೆ ತರೋದಕ್ಕೋಸ್ಕರ ಉಟ್ಕೊಂಡಿರ್ತಕ್ಕಂಥ ಒಂದು ಚಳುವಳಿ. ಅದರ ಮೂಲಕವಾಗಿ ಭಾರತೀಯರಲ್ಲೂ ಕೂಡ ಈ ಬದಲಾವಣೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಒಂದು ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಸೂಫಿ ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ಭಕ್ತಿ ಮೂವ್ಮೆಂಟ್ಗೆ ಹೋಗ್ತೀವಿ ನಾವು. ಅಂದರೆ ಒಂದು ಸೋಷಿಯೋ ರಿಲಿಜಿಯಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಇನ್ನು ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತ ಹೇಗಿತ್ತು ಅನ್ನೋದು. ಮೂರನೇದು ಯಾವುದು ಅಂತ ಹೇಳಿದ್ರೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಮೇಲೆ ಕೇಳಿರೋದು. ನಾಲ್ಕನೇದು ಭಕ್ತಿ ಪರಂಪರೆ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಐದನೇದು ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ ಮಹತ್ವ. ಅಂದರೆ ಇವಾಗ ನೇರವಾಗಿ ಕರ್ನಾಟಕ ಫ್ರೀಡಮ್ ಮೂಮೆಂಟಿಗೆ ನಾವು ಬಂದ್ಬಿಟ್ವಿ. ಸೊ ಇಲ್ಲೇನು ಕೇಳ್ತಿದ್ದಾರೆ,
ಬ್ಯಾಕ್ವರ್ಡ್ ಕ್ಲಾಸಸ್ಗಳು ಅಪ್ಲಿಫ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವ ಚಳುವಳಿಗಳನ್ನು ಮಾಡಿದ್ದಾವೆ ಅನ್ನೋ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕ್ವಶನ್. ಅಂದರೆ ಇದು ಕೂಡ ಒಂದು ಕಡೆ ಸ್ವಾತಂತ್ರ್ಯದ ಚಳುವಳಿಯನ್ನು ನೋಡಬೇಕು, ಹಾಗೆ ಸ್ವಾತಂತ್ರ್ಯದ ಚಳುವಳಿಯ ಒಳಗಡೆ ಬ್ಯಾಕ್ವರ್ಡ್ ಕ್ಲಾಸಸ್ಗಳು ಹೇಗೆ ಅಪ್ಲಿಫ್ಟ್ಮೆಂಟ್ ಆದವು, ಇದರಲ್ಲಿ ನೇರವಾಗಿ ನಾವು ಎಲ್ಲಿಂದ ಅಂದರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಕೂಡ ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅದಾದಮೇಲೆ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ದಲಿತ ಸಂಘಟನೆಗಳಾಗಿರ್ಬೋದು, ಅಥವಾ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಹಿಂದುಳಿದ ಆಯೋಗಗಳಾಗಿರ್ಬೋದು, ಅಥವಾ ಹಿಂದುಳಿದ ವರ್ಗಗಳ ಸಂಘಗಳಾಗಿರ್ಬೋದು, ಮತ್ತು ರಾಜಕೀಯವಾಗಿ ಯಾವ ರೀತಿ ಇದಕ್ಕೆ ಮಹತ್ವವು ಸಿಕ್ಕಿತ್ತು, ಇವೆಲ್ಲವನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು 6ನೇ ಕ್ವಶನ್ ಯಾವುದು ಅಂತ ಹೇಳಿದ್ರೆ 1916ರಿಂದ 1956ರವರೆಗಿನ ಕರ್ನಾಟಕ ಏಕೀಕರಣದ ವಿವಿಧ ಘಟ್ಟಗಳನ್ನು ವರ್ಣಿಸಿರಿ. ಫ್ರೀಡಮ್ ಮೂಮೆಂಟಲ್ಲಿ ಗಾಂಧಿಯನ್ ಎರಾ ಅಂತ ನಾವು 1919ಇಂದ 1947 ಅಥವಾ 48 ಅಂತ ಹೇಗೆ ಗುರುತಿಸ್ಕೊಳ್ತೀವೋ, ಹಾಗೆ ಕರ್ನಾಟಕ ಏಕೀಕರಣ ಇತಿಹಾಸದಲ್ಲಿ ಒಂದು ಎರಾ ಅಂತ ಹೇಳಿ 1916ಇಂದ 1956ವರೆಗೆ ಗುರುತಿಸ್ಕೊಳ್ತಾ ಹೋಗ್ತೀವಿ. ಇಲ್ಲಿ ತುಂಬ ವಿವಿಧ ಘಟ್ಟಗಳು ಅಥವಾ ತುಂಬ ವಿಚಾರಗಳು ಇಲ್ಲಿ ಬರ್ತಾ ಹೋಗ್ತವೆ ಇನ್ ಬಿಟ್ವೀನಲ್ಲಿ. ಸೊ 1916ನಲ್ಲಿ ನಾವು ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಬ್ಯಾಂಕ್ ಈ ಥರದ ಸ್ಥಾಪನೆ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಮೈಸೂರಿನಲ್ಲಿರ್ತಕ್ಕಂಥ ದಿವಾನರಾಗಲಿ ಮತ್ತು ಆ ಟೈಮಲ್ಲಿ ಕಟ್ಟಿರ್ತಕ್ಕಂಥ ಅಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಅದಾದಮೇಲೆ ಕರ್ನಾಟಕದಲ್ಲಿ ತಲೆ ಎತ್ತುತ್ತಿರತಕ್ಕಂಥ ಕೆಲವೊಂದು ಸಂಸ್ಥೆಗಳು, ಪತ್ರಿಕೆಗಳು, ಅದಾದಮೇಲೆ ಮಹಾನ್ ವ್ಯಕ್ತಿಗಳು ಅಂತ ಕರೆಸ್ಕೊಂಡಿರೋರು, ಆಮೇಲೆ ಸರ್ಕಾರದ ವಿರುದ್ಧ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಿದ್ವಿ, ಯಾವ ಚಳುವಳಿಗಳನ್ನು ಹೂಡಿದ್ವಿ, ಆ ಚಳುವಳಿಗಳ ಮೂಲಕವಾಗಿ ಗೋ ಬ್ಯಾಕ್ ದಿವಾನ್ ಆಫ್ ಮೈಸೂರು ಅಂಥೇಳಿ ಕೊನೆಯ ಒಂದು ಹಂತದಲ್ಲಿದ್ದಾಗ ಕಳಿಸಿದ್ದು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಈ ಕ್ವಶನನ್ನು ನೋಡಬೇಕಾಗ್ತದೆ. ಅಂದರೆ ಟೋಟಲ್ 2014ರ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ ಒಂದು ಕಡೆ ಸಂಸ್ಕೃತಿ, ಇನ್ನೊಂದು ಕಡೆ ಸಾಂಸ್ಕೃತಿಕ ಪರಂಪರೆ, ಮತ್ತು ಇನ್ನೊಂದು ಕಡೆ ಫ್ರೀಡಮ್ ಮೂಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಬಂದಿವೆ. ಸೊ ಇದು ಮೊದಲನೇ ಕ್ವಶನ್ ಪೇಪರ್ನ ಅನಾಲಿಸಿಸ್. ಅಂದರೆ ನಾವು ನೋಡಬೇಕಾಗಿರೋದು ಸೋಷಿಯೋ ರಿಲಿಜಿಯಸ್ ಮೂಮೆಂಟ್, ಆಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್, ಆಮೇಲೆ ಸಾಂಸ್ಕೃತಿಕ ಪರಂಪರೆಯಲ್ಲಿ ವಾಸ್ತುಶಿಲ್ಪ, ಅದಾದಮೇಲೆ ಭಕ್ತಿ ಮೂಮೆಂಟ್, ಅದಾದಮೇಲೆ ಕರ್ನಾಟಕ ಫ್ರೀಡಮ್ ಮೂಮೆಂಟ್, ಅದಾದಮೇಲೆ ಯೂನಿಫಿಕೇಷನ್ ಆಫ್ ಕರ್ನಾಟಕ. ಅಂದರೆ ಈ ಕ್ವಶನ್ ಪೇಪರಲ್ಲಿ ನಮ್ಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ನೇರವಾಗಿ ಕರ್ನಾಟಕದ ಯೂನಿಫಿಕೇಷನ್ ಪ್ರತಿ ಕ್ವಶನ್ ಪೇಪರಲ್ಲೂ ಬಂದೇ ಬರುತ್ತೆ, ಅಥವಾ ಪ್ರತಿ ವರ್ಷ ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಎಲ್ಲದರಲ್ಲೂ ಕೂಡ ಈ ಒಂದು ಕ್ವಶನ್ ಕಟ್ಟಿಟ್ಟ ಬುತ್ತಿ ಅಂತ ನಾವು ಅಂದ್ಕೊಳ್ಬೋದು. ಹಾಗೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಿರೋದಾಗಲಿ, ಫ್ರೀಡಮ್ ಮೂಮೆಂಟಿಗೆ ಸಂಬಂಧಪಟ್ಟಿರೋ ವಿಚಾರಗಳೆಲ್ಲವೂ ಕೂಡ ಇಲ್ಲಿ ಕವರ್ ಆಗ್ತಾನೆ ಇರುತ್ತೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲೇ ಮಾತಾಡಿದ ಹಾಗೆ 1857 ಆನ್ವರ್ಡ್ಸ್ ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಇವತ್ತು. ಇನ್ನೆರಡು ಕ್ವಶನ್ ಪೇಪರ್ ಇದೆ, ಆ 2 ಕ್ವಶನ್ ಪೇಪರ್ನ ಬೇಗ ಮುಗಿಸ್ಕೊಂಡು ನಾವು ಮುಂದಿನ ವಿಡಿಯೋಗೆ ಹೋದರೆ ಸಾಗ್ಬೋದು. ಥ್ಯಾಂಕ್ ಯು.